ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಹೇಳ್ತಿರುವಂಥ ವಿಷಯ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಕ್ಯಾಸರ್ಲಾಕ್ ರೈಲ್ವೆ ನಿಲ್ದಾಣ ಬಗ್ಗೆ ಒಂದಷ್ಟು ವರ್ಣನೆ. ಈ ಕ್ಯಾಸರ್ಲಾಕ್ ರೈಲ್ವೆ ನಿಲ್ದಾಣ ಪ್ರಪಂಚದ ಅತ್ಯಂತ ಸುಂದರವಾದಂಥ ರೈಲ್ವೆ ನಿಲ್ದಾಣ. ಅದು ಅಲ್ಲದೆ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಹಚ್ಚ ಹಸುರಿನಿಂದ ಕೂಡಿದಂಥ ಒಂದು ದಟ್ಟವಾದ ಕಾಡುಗಳ ಮಧ್ಯೆ ಇರುವಂಥ ಉತ್ತರ ಕನ್ನಡ ಜಿಲ್ಲೆಯ ಕೊನೆಹಳ್ಳಿ ಮತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂಥ ಕೊನೆಹಳ್ಳಿ ಈ ಕ್ಯಾಸರ್ಲಾಕ್. ಇದು ರೈಲ್ವೆ ನಿಲುಗಡೆ ಮತ್ತು ರೈಲ್ವೆ ಇದರ ಸಲುವಾಗಿ ವಿಶೇಷವಾಗಿ ಫೇಮಸ್ ಆಗಿರುವಂಥ ಸ್ಥಳ. ಈ ಮಾರ್ಗವಾಗಿ ಗೋವಾಕ್ಕೆ ರಾಜ್ಯಕ್ಕೆ ಹೋಗುವಂಥ ವಿಶೇಷ ಮಾರ್ಗವಿದೆ. ಈ ಮಾರ್ಗದ ಮೂಲಕ ನಾವು ಗೋವಾಕ್ಕೆ ತಲುಪಬೇಕಾದ್ರೆ ಮಧ್ಯದಲ್ಲಿ ಬರುವಂತ ಅತ್ಯಂತ ವಿಶ್ವ ಪ್ರಸಿದ್ಧ ಜಲಪಾತ ದೂದ್ ಸಾಗರ್ ಇರುವಂತ ಜಲಪಾತ ಈ ಮಾರ್ಗದ ಮಧ್ಯದಲ್ಲಿ ಇದೆ. ಇದು ಸುಮಾರು 11 ವರ್ಷಕ್ಕಿಂತ ಹೆಚ್ಚು ಗುಹೆಗಳ ಮೂಲಕ ಒಳಗೆ ಹೋಗಿ ಅಂದ್ರೆ ಗುಡ್ಡಗಳ ನಡುವೆ ಟರ್ನಲ್ಗಳನ್ನು ಒಳಗೋಗಿ ವಾಪಸ್ ಹೊರಗೆ ಬಂದು ಈ ಮಾರ್ಗವಾಗಿ ಹೋಗಬೇಕಾದ್ರೆ ಪ್ರಕೃತಿಯ ಸೌಂದರ್ಯ ಸವಿಯಲು ಅತ್ಯುತ್ತಮವಾದಂಥ ಸ್ಥಳವೇ ಈ ಕ್ಯಾಸರ್ಲಾಕ್ ರೈಲ್ವೆ ನಿಲ್ದಾಣ. ಇದರ ಬಗ್ಗೆ ಹೇಳಬೇಕಂದ್ರೆ ನಾನು ಒಂದು 2-3 ಸರಿ ಹೋಗಿದ್ದೀನಿ. ತುಂಬಾ ಅದ್ಭುತವಾದಂತಹ ಸ್ಥಳ ಮತ್ತು ಮಳೆಗಾಲ ಸಮಯದಲ್ಲೇ ಇಲ್ಲಿ ಚಾರಣ ಪ್ರಿಯರಿಗೆ ಅಂದ್ರೆ ಟ್ರೆಕ್ಕಿಂಗ್ ಮಾಡೋರಿಗೆ ಅತ್ಯುತ್ತಮ ಹೇಳಿ ಮಾಡಿಸಿದಂತ ಒಂದು ಸ್ಥಳ ಈ ಕ್ಯಾಸರ್ಲಾಕ್ ರೈಲ್ವೆ ನಿಲ್ದಾಣ. ಪ್ರಕೃತಿ ಸೌಂದರ್ಯ ಸವಿಯುತ್ತಾ ಕ್ಯಾಸರ್ಲಾಕ್ ಅಂದ್ರೆ ಗೋವಾಕ್ಕೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿರುವಂತ ಈ ದೂದ್ ಸಾಗರನ್ನ ನೋಡ್ಬೇಕು. ಅದು ಎರಡು ಕಣ್ಣುಗಳು ಸಾಲದು, ಅಷ್ಟೊಂದು ತುಂಬಾ ಸುಂದರವಾದಂತ ಸ್ಥಳ. ವಿಶ್ವದ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಒಂದು ಆದಂತ ಈ ದೂದ್ ಸಾಗರ ಸಹಿತ ತುಂಬಾ ಸುಂದರವಾಗಿದೆ. ಪ್ರಕೃತಿ ಸೌಂದರ್ಯ ಸವಿಯಲು ಯಾರೇ ಆಗಲಿ ಒಂದು ಸರಿ ಕ್ಯಾಸರ್ಲಾಕ್ ರೈಲ್ವೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಚ್ಚ ಹಸುರಿನಿಂದ ಕೂಡಿದಂತ ದಟ್ಟ ಕಾಡಿನ ಪಶ್ಚಿಮ ಘಟ್ಟದ ಸಾಲಿನ ಈ ಪ್ರಕೃತಿ ಸೌಂದರ್ಯ ಎಷ್ಟು ಹೇಳಿದರೂ ತೀರದು. ಇಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ಹೋದರೆ ಅದರ ಅನುಭವವೇ ಬೇರೆ, ಅದನ್ನ ಸವಿಬೇಕು. ಸಮುದ್ರ ಮಟ್ಟದಿಂದ 621 ಅಡಿ ಅಂದ್ರೆ 2000 ಮೀಟರ್ ಎತ್ತರದಲ್ಲಿರುವಂತಹ ಈ ಕ್ಯಾಸರ್ಲಾಕ್ ಮತ್ತು 1300 ಮೀಟರ್ ಎತ್ತರದಿಂದ ಬೀಳ್ತಿರುವಂತ ಈ ದೂದ್ ಸಾಗರ್ ವೀಕ್ಷಿಸಲು ತುಂಬಾ ಖುಷಿ ಅನಿಸುತ್ತೆ. ನೀವು ನಿಮ್ಮ ಸ್ನೇಹಿತರ ಜೊತೆಗೆ ಅಥವಾ ಕುಟುಂಬದವ್ರ ಜೊತೆಗೆ ಹೋಗಿ ಬನ್ನಿ. ಅಲ್ಲಿ ಹೋದಾಗ ಪ್ಲಾಸ್ಟಿಕ್ ತ್ಯಾಜ್ಯಗಳು ಬಳಸಬೇಡಿ, ಪ್ರಕೃತಿಗೆ ಹಾನಿ ಮಾಡಬೇಡಿ ಅಂತ ಹೇಳ್ತಾ ನನ್ನ ಈ ಚಿಕ್ಕ ವಿಡಿಯೋ ಕಾನ್ಸೆಪ್ಟ್ ಮುಗಿಸ್ತಾ ಇದ್ದೀನಿ. ಕ್ಯಾಸರ್ಲಾಕ್ ರೈಲ್ವೆ ನಿಲ್ದಾಣಕ್ಕೆ ನಮಸ್ಕಾರ.